ಮದುವೆಯಲ್ಲಿ ಕೂಡ ನಾನು ಪಾಲ್ಗೊಳ್ಳುತ್ತೇನೆ. ಸಾಕಷ್ಟು ಓದಿಲಿ ಅಂತ ಹಣ ಖರ್ಚು ಮಾಡಿ ಆ ನನ್ನ ತಮ್ಮ ಶಿಶುಗಳಿಗೆ ಡಿಗ್ರಿ ಓದಿಸಿದೆ. ಅವನು ಇಂದು ಇನ್ಸ್ಪೆಕ್ಟರ್ ಇದೇ ನಮ್ಮ ಬಾಗಲಕೋಟೆ ಸರ್ ಫೌಂಡೇಶನ್ಗೆ ಇವತ್ತು ಅಧಿಕಾರವನ್ನು ಸ್ವೀಕರಿಸುತ್ತಿದ್ದಾನೆ. ತಮ್ಮನೊಬ್ಬ ಸಾಹೇಬನಾಗ್ತಾನಂದ್ರೆ ಖುಷಿ ಪಡುವುದನ್ನು ಬಿಟ್ಟು ನೀವು ಯಾಕೆ ಭಯ ಪಡ್ತಾ ಇದ್ರ? ನೀವು ನೋಡು ಮಂಗಳ, ಆ ಒಬ್ಬ ತಮ್ಮನಿಗೆ ಖುಷಿ ಪಡಬೇಕು ನಿಜ, ಆದರೆ ಇನ್ನೊಬ್ಬ ತಮ್ಮ ಬೀರನಿಗೆ ದುಃಖ ಪಡಬೇಕಾಗಿದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಆ MLA ಗೌಡನ ತಂಗಿಯನ್ನು ನಮ್ಮ ಬೀರ ಪ್ರೀತಿ ಮಾಡ್ತಾ ಇದ್ದಾನಂತೆ. ಅವಳು ಕೂಡ ಅವರಪ್ಪನ ಎದುರಾಕಿಕೊಂಡು ಇವನನ್ನು ಮದುವೆಯಾಗಿ ಈ ನಮ್ಮನಿಗೆ ಬರ್ತಿದ್ದಾರಂತೆ. ಹಂಗಂತ ಊರು ತುಂಬಾ ಗುದ್ದು ಜನರು ಮಾತನಾಡುತ್ತಿದ್ದಾರೆ ಮಂಗಳ, ಮಾತನಾಡುತ್ತಿದ್ದಾರೆ. ಅದಕ್ಕೆ ನನಗೆ ಭಯವಾಗ್ತಾ ಇದೆ ಮಂಗಳ, ಭಯವಾಗ್ತಾ ಇದೆ. ದೊಡ್ಡ ಜಮೀನ್ದಾರನ ತಂಗಿ ಬಹಳಷ್ಟು ಕಾಲಿ ಕಲ್ತವಳು. ಅಂತವಳು ಕುರಿ ಕಾಯುವ ಕುರಿಗಾರನಾದ ನನ್ನ ಬೈದನ ಕೈ ಹಿಡಿತಾಳೆ ಅಂದ್ರೆ ನನಗಂತೂ ತುಂಬಾ ಆಶ್ಚರ್ಯವಾಗ್ತಾ ಇದೆ. ಸ್ವಾಮಿ, ಮುಂದೆ ಏನು ಮಾಡೋದು ಅಂತ. ಈ ನಮ್ಮ ಸಂಕಟದಲ್ಲಿ ಒಂದು ಖುಷಿಯಾಗಿ ಇಂಪಾದಗಂಟೆ ಹಾಡು.
ಅತ್ತಿಗೆ, ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಆಶೀರ್ವಾದ ಮಾಡಿರಿ. ಸಾಧ್ಯವಿಲ್ಲ. ಈ ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ನೀನು ತಪ್ಪು ಮಾಡಿದ್ದೀಯೇನು? ಪೂರಾ ತಪ್ಪು ಮಾಡಿಬಿಟ್ಟಿದ್ದೀಯಾ. ಆಕಾಶ ಮುಗಿಲಿಗೆ ಎಷ್ಟು ಅಂತರವಿದೆಯೋ, ಆಕಾಶ ಭೂಮಿಗೆ ಎಷ್ಟು ಅಂತರ ಇದೆಯೋ, ಅದಕ್ಕಿಂತ 2 ಪಟ್ಟು ನೀನು ಬಹಳ ತಪ್ಪು ಮಾಡಿಬಿಟ್ಟಿದ್ದೀಯಾ. ಅವರೆಲ್ಲಿ, ನಾವೆಲ್ಲಿ, ಇವಳೆಲ್ಲಿ, ನೀನೆಲ್ಲಿ? ನಾಚಿಗೆಟ್ಟವನೇ, ಮುಗಿಲನ್ನೇ ಹರಿದುಕೊಂಡು ಹೆಗಲಿಗೆ ಹಾಕಿಕೊಂಡು ಬಿಟ್ಟೆಲ್ಲೋ ಹುಚ್ಚಪ್ಪ. ಅಣ್ಣ, ನನ್ನ ಸಲುವಾಗಿ ನೀನು ಬಹಳ ತ್ರಾಸು ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡಣ್ಣ. ನಾನೆಷ್ಟೇ ಇವಳಿಂದ ದೂರ ಸರಿದರು ಆ ವಿಧಿ ನನ್ನನ್ನು ಬಿಡ್ತಾ ಇಲ್ಲ. ನಾನು ಕಲಿತವನಲ್ಲ, ನನಗೂ ನಿನಗೂ ವಿವಾಹ ಎಲ್ಲಿಂದ ಅಂತ ನಾನೆಷ್ಟು ಇವಳಿಗೆ ತಿಳಿಸಿ ಹೇಳಿದರು ನೀ ನನ್ನ ಕೈ ಬಿಟ್ಟರೆ ನಾನು ಕೆರೆಗೆ ಹಾರಿ ಸಾಯುತ್ತೇನೆಂದು ಅಳುತ್ತಿದ್ದಾಳೆ. ಅದಕ್ಕೆ ನೀನೇ ಹೇಳಣ್ಣ, ಏನು ಮಾಡಲಿ? ಹೌದು ದೇವರೇ, ನನ್ನನ್ನ ಈ ನಾಡಿಗೆ ಅರಸನಾಗಿರ್ಬೋದು, ನನ್ನನ್ನು ಕೊಲ್ಲಬಹುದು. ಆದರೆ ಇವರ ಮೇಲಿಟ್ಟ ಪ್ರೀತಿ ಎಂದಿಗೂ ಅಮರ. ನೋಡಿ, ಅದನ್ನು ಕೊಲ್ಲಬಹುದು, ಆದರೆ ನಾನು ಮಾತ್ರ ಇವ್ರನ್ನ ಬಿಟ್ಟು ಬದುಕಲಾರೆ ದೇವ್ರೆ, ಇವ್ರನ್ನ ಬಿಟ್ಟು ಬದುಕಲಾರೆ. ಇಂಥ ಕೆಟ್ಟ ಹಠ ಮಾಡಬೇಡ ತಾಯಿ, ಇಂಥ ಕೆಟ್ಟ ಹಠ ಮಾಡಬೇಡ. ಇದು ಒಳ್ಳೆಯದಲ್ಲ. ನಿಮ್ಮನ್ನ ಈ ಊರಿಗೆ ಒಬ್ಬ ಕೆಟ್ಟ ಮನುಷ್ಯ, ನಾವು ಅವನ ಸೇವಕರಂತೆ ಇರಬೇಕು. ಈ ನಿನ್ನ ಹುಟ್ಟದನ ಅವನಿಗೆ ಏನಾದರೂ ಗೊತ್ತಾದರೆ ನಮ್ಮ ವಂಶವನ್ನೇ ನಿರ್ನಾಮ ಮಾಡಿಬಿಡುತ್ತಾನೆ ನಿಮ್ಮನ್ನ. ನಮ್ಮ ಪ್ರೀತಿ ಮುಂದೆಯನ್ನು ಶಿವತನ ಏನೂ ನಡೆದಿಲ್ಲ. ಮೇಲಾಗಿ ಅವನ ವಿಷಯ ನಿಮಗೆ ಇನ್ನೂ ಗೊತ್ತಿಲ್ಲ. ನಿಮ್ಮ ಕಿರಿಯ ತಮ್ಮ ಶ್ರೀಧನಿಗೆ ಬಲಾತ್ಕಾರದಿಂದ ನನಗೆ ಮದುವೆ ಮಾಡಲಿದ್ದದ್ದು. ಮೇಲಾಗಿ ಆ ಮನೋಹರ ನನ್ನ ಶೀಲಕ್ಕೆ ಕೈ ಹಾಕಿದ. ಆಗ ಇವರು ಓಡಿ ಬಂದು ನನ್ನ ಶೀಲವನ್ನು ಕಾಪಾಡಿದ್ದಾರೆ. ದಯಮಾಡಿ ಇವರಿಗೆ ನಾನು ಕೊಟ್ಟು ತಾವು ಮದುವೆ ಮಾಡಿ, ಇಲ್ಲ ಈ ಅನಾಥಳಿಗೆ ಅರಿಶಿನ ತಾಳಿಯಾದ್ರೂ ಕಟ್ಟಿಸಿ ನಿಮ್ಮ ಕಾಲಿಗೆ ಬಿದ್ದು ಬಿಡಿ. ಎಂತ ಕಟ್ಟಡದ ಮಾತನ್ನು ಹೇಳುವ ನಿಂದು, ಎಂತ ಕಟ್ಟಡದ ಮಾತು. ಒಂದೇ ರಕ್ತ ಹಂಚಿಕೊಂಡು ಬಂದ ಈ ನನ್ನ ಅಣ್ಣ ತಮ್ಮರಲ್ಲಿ ಈ ಮನೆಯಲ್ಲಿ ವಿಘ್ನದ ಮದುವೆ. ಇದಕ್ಕಿಂತ ಎಂತ ಘೋರ ಪಾಪ ಬೇಕಾಗಿದೆ. ಅಯ್ಯೋ ಶಿವ ಶಿವ, ಕೂಡಲೇಶ್ವರ. ಮಂಗಳ, ನೀನಾದರೂ ಬುದ್ಧಿ ಹೇಳಿ ಈ ಹುಟ್ಟು ಹುಡುಗರಿಗೆ. ಕೆಚ್ಚದೆ ವೀರ ನನ್ನ ಮೈದುನ, ಆದ್ರೆ ಈ ರೀತಿ ಕೆಲಸಕ್ಕೆ ಕೈ ಹಾಕಿ ಹುಚ್ಚನಾಗಿ ಬಿಟ್ಟಿದ್ದಾನೆ. ಲಕ್ಷ್ಮಿ, ನೀನಾದ್ರೂ ಅರ್ಥ ಮಾಡಿಕೊಳ್ಳಬಹುದು. ನೋಡಿ, ಒಂದು ಹೆಣ್ಣಿನ ಕಷ್ಟವನ್ನು ಮತ್ತೊಂದು ಇನ್ನೂ ಅರ್ಥ ಮಾಡ್ಕೋಬೇಕು. ನೀವು ಒಪ್ಪದಿದ್ದರೆ ನನ್ನನ್ನು ನಾನು ಉಳಿಸೋದಿಲ್ಲ. ದಯಮಾಡಿ ನನ್ನ ಮಾನ ಪ್ರಾಣ ನಿಮ್ಮ ಕೈಲಿದೆ. ಒಂದು ಹಣ್ಣು ಹುಳುಸಾಕೋಗಿ ಇಡೀ ಮರವನ್ನೇ ಕಡಿಲಿಕ್ಕೆ ಹತ್ತಿದ್ದೇನೆ ನಾನು. ನಾನೇನು ಮಾಡಲಿ? ಹೀಗೆ ಕಿರಿಯ ತಮ್ಮ ಬಯಸಿದ ಹೆಣ್ಣನ್ನು ಈ ತಮ್ಮ ಮದುವೆಯಾಗಿ ಒಂದೇ ಮನೆಯಲ್ಲಿ ಇರುತ್ತಾರೆ ಅಂದರೆ ಇದಕ್ಕಿಂತ ಮಹಾ ವಿಷಾದ ಏನಿದೆ ತಾಯಿ, ವಿಷಾದ ಏನಿದೆ? ನಿನಗೆ ಕೈ ಮುಗಿದಕ್ಕೆ ದಯವಿಟ್ಟು ಇವನನ್ನು ಬಿಟ್ಟು ನೀನು ಬೇರೆ ದಾರಿ ನೋಡಿಕೊಂಡು ಬಿಡು ತಾಯಿ, ಬೇರೆ ದಾರಿ ನೋಡಿಕೊಂಡು ಬಿಡು. ಅಣ್ಣ ಅಣ್ಣ, ನಿನ್ನ ಮನ ನೋಯಿಸಿದ ಕಟುಕ ನಾನಾಗಲಾರೆ ಅಣ್ಣ, ನಾನಾಗಲಾರೆ. ತಾನಾಗಿ ವಯಸ್ಸಿ ಬಂದ ಈ ಬಾಲೆಯನ್ನು ಕೈ ಬಿಡುವುದು ಒಂದು ಕಡೆ, ಆದರೆ ದೇವರೆಂದ ಅಣ್ಣನ ಮಾತನ್ನು ಮೀರಿ ಬದುಕುವುದು ಇನ್ನೊಂದು ಕಡೆ. ನನಗೂ ಇದು ಧರ್ಮ ಸಂಕಟವನ್ನ, ಇದು ಧರ್ಮ ಸಂಕಟ. ಅಣ್ಣ, ಈ ಕಾರ್ಯ ನಿನಗೆ ನೋವೆನ್ನುವುದಾದರೆ, ಈಗ ನಾವಿಬ್ಬರು ಅಗಲುವುದಾದರೆ, ನಾವಿಬ್ಬರು ಒಟ್ಟೊಟ್ಟಿಗೆ ಸಾಯುತ್ತೇವನ್ನ, ನಾವಿಬ್ಬರು ಒಟ್ಟೊಟ್ಟಿಗೆ ಸಾಯುತ್ತೇವೆ. ಅಯ್ಯೋ ಶಿವ ಶಿವ.
ತಿನ್ನಿಸಿ ನಾನು ನಿನ್ನನ್ನು ಸಾಯಿಸಲಾರೆ. ಆದರೆ ಒಂದು ಮಾತೇ ಕನ್ನ, ಸಾವಿರ ಮಾತನ್ನಾದರೂ ಕೇಳು, ಅದನ್ನು ಶಿರಸಾವಹಿಸಿ ಮಾಡುತ್ತೇನೆ. ನಿನಗಾಗಿ ಹುಲಿ ಹಾಲನ್ನು ತಂದುಕೊಡಲೇ? ಇಲ್ಲ, ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಆ ಮಾರುತಿ ದೇವ ಹೊತ್ತು ತನ್ನ ಜೋಡು ಪರ್ವತವನ್ನೇ ಹೊತ್ತು ತರಲೇ? ಇಲ್ಲ, ನಿನ್ನ ಕಣ್ಣಲ್ಲಿ ಪ್ರತಿಕ್ಷಣಕ್ಕೂ ನೀರು ಹರಿಸುವ ಆ ಚಂಡಾಲರ ರಕ್ತ ತಂದು ನಿನ್ನ ಹಣೆಗೆ ತಿಲಕವನ್ನಿಡಲೇ? ಹೇಳಣ್ಣ, ಅದು ಯಾವ ಮಾತು? ಅದೇನಿಲ್ಲ ವೀರ, ಅಂತದೇನಿಲ್ಲ. ಇವಳೇ ನಿನ್ನ ಸತ್ಯವನ್ನು ನೀನು ಸ್ವೀಕರಿಸುವುದು ನಿಜವಾದರೆ ನಾನು ಯಾವ ಬೆರಿಗೆಯಲ್ಲಿ, ಯಾವ ಕ್ಷಣದಲ್ಲಿ, ಎಲ್ಲಿ ಇವಳಿಗೆ ತಾಳಿ ಕಟ್ಟು ಅಂತ ನಿನಗೆ ಅನುಮತಿ ಕೊಡುತ್ತೇನೋ ಅಲ್ಲೇ ಕಟ್ಟಬೇಕು. ಅಲ್ಲಿಯವರೆಗೆ ಈ ನಿನ್ನಿಬ್ಬರ ಜೀವನ ಮುಳ್ಳಿನ ಹಾಸಿಗೆಂತಿರಬೇಕು. ಈ ಮಾತಿಗೆ ನಿನ್ನ ಒಪ್ಪಿಗೆ ತಾನೆ? ಈ ಮಾತಿಗೆ ನೀನು ತಪ್ಪಿ ನಡೆದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಮುಂದೆ ನಿಮ್ಮನ್ನು ಕೊಲ್ಲುತ್ತದೆ ಹುಷ. ಅಣ್ಣ, ಅಣ್ಣ, ದೇವರಂತಿರುವ ಅಣ್ಣನ ಮಾತನ್ನು ಕಿತ್ತು ಕಿತ್ತು ಹಾಕದೆ. ಕೊಟ್ಟ ಮಾತಿಗೆ ತಪ್ಪುವನಲ್ಲ ನಾಯಿ ನಿನ್ನ ತಮ್ಮ. ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನೀನು ಆಜ್ಞೆ ಮಾಡಿದ ದಿನದಂದೇ ನಾನಿವಳ ಕೊಳ್ಳೆಗೆ ಅರಿಶಿನ ದಾರಿಯನ್ನು ಕಟ್ಟುತ್ತೇನೆ. ಈ ಮಾತು ಸತ್ಯ. ನಿನ್ನ ಪಾದದಾನೆಯಾಗಿಯೂ ಸತ್ಯ. ಸಂತೋಷ, ಸಂತೋಷ ಸಹೋದರ, ಸಂತೋಷ. ಮೆಚ್ಚಿದೆ ನಿನ್ನ ಉದಾರ ಮನಕ್ಕೆ. ಅಂತರಂಗದಲ್ಲಿ ನೀವಿಬ್ಬರು ಸತ್ಯಪತಿಗಳಾಗಿ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಒಂದು ಕಡೆ ಇಡಲು ನಾನು ನಿರ್ಧರಿಸಿದ್ದೇನೆ. ಯಾಕೆ ದೇವರೇ? ಅಮ್ಮ, ಅದೆಲ್ಲ ಚಿಕ್ಕವಳಿಗೇನು ಗೊತ್ತಾಗುವುದಿಲ್ಲ. ಒಟ್ಟಾರೆ ಎಲ್ಲರೂ ನಾವು ಸಂತೋಷದಿಂದಿರಬೇಕು. ಈ ಸಂತೋಷದಲ್ಲಿ ಎಲ್ಲರೂ ಕೂಡಿ ಹಾಡಿ. ಮಂಗಳ, ಮನೆ ಕಡೆ ಜೋಪಾನ. ನಾನು ಇವರನ್ನು ಕರೆದುಕೊಂಡು ಹೋಗಿ ಬೇರೆ ಕಡೆ ಮನೆ ಮಾಡಿ ಇವರನ್ನು ಇಟ್ಟು ಬರುತ್ತೇನೆ. ಮನೆ ಕಡೆ ಹುಷಾರ. ಆಯ್ತು ಸ್ವಾಮಿ, ಬೇಗ ಬಂದು ಬಿಡಿ ನೀವು. ಈ ನಮ್ಮ ಸಂಸಾರಕ್ಕೆ ಬೆಳಕಿನ ಕಿರಣದ ಅಭಯವಿರಲಿ ತಂದೆ.
ಭಕ್ತಿ ಭಾವವನ್ನೆಲ್ಲ ಕೇಳಿಸಿಕೊಂಡೆ. ಯಾರವರು? ಹೆದರಬೇಡ ಬಾಲೆ, ಕೋಟ್ಯಾಧೀಶರ MLA ವೀರನಗೌಡ. ನಾವಿಲ್ಲಿಗೆ ಬಂದ ಕಾರಣ ನಮ್ಮ ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಕೋರಲು ಬಂದಿರುವೆ. ಆ ಸಂಬಂಧವನ್ನು ಕೇಳುವ ನಮ್ಮ ಯಜಮಾನರು ಮನೆಯಲ್ಲೇ ಇಲ್ವಲ್ಲ? ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದೇ ತಿಳಿದುಕೊಂಡು ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಮಂಗಳ. ನಿನ್ನ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನು ಅಂದೇ ನಾನಿನ್ನ ಅಂಗ ಸುಖವನ್ನು ಬಯಸಿದ್ದೇನೆ. ನೀನು ನನ್ನ ಮಾತು ನಡೆಸಿಕೊಟ್ಟರೆ ತುಂಬ ವಜ್ರ ವೈಡೂರ್ಯ ನಿರ್ಮಿಸಿ ರಕ್ತ ಸಿಂಹಾಸನದಲ್ಲಿ ನಿನ್ನನ್ನು ಕುಳ್ಳರಿಸಿ ನಾನು ನಿನ್ನೊಂದಿಗೆ ಲೋಲಾಡುವೆ. ಗೌಡ್ರೆ, ನಿಮ್ಮ ತಂಗಿಯನ್ನು ನನ್ನ ಮೈದನ ಕೈ ಹಿಡಿದವಳು ಅಂತ ಹೇಳ್ತಾ ಇದ್ರಲ್ಲ, ನೀವೇ ಹೇಳಿದ ಮೇಲೆ ಆ ನಿಮ್ಮ ತಂಗಿ ನನ್ನ ಮನೆಗೆ ತಂಗಿಯಾಗಿ ಬರ್ತಾ ಇದ್ದಾಳೆ ಅಂದಾಗ ನನಗೆ ತಂಗಿ ಅಂದ ಮೇಲೆ ನಾನು ನಿನಗೆ ಹಿರಿ ತಂಗಿ ಅಲ್ವೇ? ಹಿರಿಯ ತಂಗಿ? ಅದರ ಸೇಡಿಗಾಗಿಯೇ ನಿನ್ನ ಅಂಗ ಸುಖ ಬಯಸಿ ಆ ಭಾವನೆ ಬದಲಾಯಿಸಿ ಬರಮಾಡಿಕೊಳ್ಳುತ್ತಿದ್ದೇನೆ ನಿನ್ನನ್ನು ಮಂಗಳ. ಗೌಡ್ರೆ, ಅದು ಕೂಡ ತಪ್ಪಾಗಿದೆ. ನಿಮ್ಮ ತಂಗಿ ಒಬ್ಬಳು ಮದುವೆ ಆಗದ ಕನ್ಯೆ, ಅವಳನ್ನು ಕೈ ಹಿಡಿಯಲು ನನ್ನ ಮೈದನ ಬಯಸಿದ್ದು ಸರಿಯಾಗೇ ಇದೆ. ಅಂತದ್ರಲ್ಲಿ ನಾನೊಬ್ಬಳು ಮುತ್ತೈದೆ ಹೆಣ್ಣು. ನಾನು ಮತ್ತೊಬ್ಬ ಪರಪುರುಷನ ಸೊತ್ತಾಗಿ ಬಿದ್ದಿರುವ ಈ ಹೆಣ್ಣನ್ನು ಬಯಸುವುದು ಶುದ್ಧ ತಪ್ಪು. ಅದು ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಿಯಾಗಿ ನೀ ಸಾಯಬೇಡ. ಸುಮ್ಮನೆ ನನಗೆ ಮೈ ಒಪ್ಪಿಸಿ ಆನಂದ ಪಡು. ಇಲ್ಲ ಅಂದ್ರೆ ಇನ್ನೇನು ಮಾಡುವೆಯೋ ನೀಚ? ಆ ನಿನ್ನ ರಾಜಕಾರಣಿ ಇರುವುದು ರಕ್ಷಣೆ ಕೊಡುವುದಕ್ಕೆ ಹೊರತು ಶಿಕ್ಷೆ ಕೊಡುವುದಕ್ಕಲ್ಲ. ಅಪ್ಪಿ ತಪ್ಪಿ ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನನ್ನ ಮೈದುನ ತೀರ ನಿನ್ನ ಚಂದನಾಗೆ ಬಿಡಲಾರ. ನನ್ನ ಚೆಂಡು ತೆಗೆಯುವ ಚಂಡ ಚಾಮುಂಡಿ ನಾನ್ಯಾರು? ಪುಂಡರ ಗಂಡ ನರಕಾಸುರ ಪ್ರಚಂಡ ಕಂಡು ಇಟ್ಟಿದ್ದಾನೆಂದರೆ ತೆಗೆದುಕೊಳ್ಳದೆ ಬಿಡಲಾರದ ಭೂಪತಿ ಕಂಡಿವನು. ಪ್ರಾಣ ಎಲ್ಲೋ ಹೊಸ ರಾಜಕಾರಣಿ, ನನ್ನ ಗಂಡನಿಗಾಗಿ ಮೀಸಲಿಟ್ಟ ಈ ಎಡೆ ನನ್ನ ಗಂಡನಿಗೆ ಹೊತ್ತು ನಿನ್ನ ಬಂದರಲ್ಲ ಅಂತದ್ರಲ್ಲ. ನನ್ನ ಪ್ರಾಣ ಹೋಗತ್ತೇನೋ, ನನ್ನ ಪ್ರಾಣ ತೆಗೆದ್ರೆ ಅಂತ ಹೇಳ್ತಾ ಇದ್ದಲ್ಲ, ನನ್ನ ಪ್ರಾಣ ಹೋಗಲು ಚಿಂತೆ ಇಲ್ಲ. ನನಗೆ ಪ್ರಾಣ ಮುಖ್ಯ ಅಲ್ವೋ, ಶೀಲನೇ ಮುಖ್ಯ. ಏನಿರುವುದು ಎದೆಯಲ್ಲಿ ರಕ್ತ ಯಾವ ಬಾಬಿನ ಮಗನನ್ನು ಸಾಯಿಸುತ್ತದೆ? ಏನೋ ಧರ್ಮರಾಜ, ಅವಳನ್ನು ಮಾತಾಡದ ಹಾಗೆ ಮನಸ್ಸಿನಂತೆ ಗುಂಡು ಹಾಕಿ ಸಾಯಿಸಿ ಈಗ ಮಾತಾಡಂತೆ ನೀತ. ನಿನಗೆ ಅಣ್ಣ ಹೇಳ್ಕೊಳ್ಳಕ್ಕೆ ನಿನಗೆ ನಾಚಿಕೆ ಆಗುತ್ತದೆ. ಬೀರನಿನಿಂದ ಸಂಚಿನಿಂದ
ಅಂಚು ಹಾಕಿ ಕೊಂದ ಪಾಪಿ ನೀನು. ಪಿಸಿ ಅರೆಸ್ಟ್ ಮಾಡಿ ಅವನನ್ನು. ತಮ್ಮ ತಮ್ಮ ಏನು ಮಾತನಾಡುತ್ತೀರೋ ತಮ್ಮ? ನನ್ನ ದೇವಂತ ಮಡದಿಯನ್ನು ನಾನೇ ಬಂದರೆ ತಮ್ಮ, ಈ ನನ್ನ ಮಾತಿನ ನಿನಗೆ ವಿಶ್ವಾಸವಿಲ್ಲನಪ್ಪ, ವಿಶ್ವಾಸವಿಲ್ಲವೇ? ವಿಶ್ವಾಸವಿಲ್ಲದೆ ವಿಶ್ವಾಸಘಾತಕರ ಮೇಲೆ ವಿಶ್ವಾಸವೇ ನನಗೆ ಸಖಿಯಾಗಿ ಬರುವ ಆ ಲಕ್ಷ್ಮೀ ಬೀರನಿಗೆ ಕೈ ಹಿಡಿಸಿ ಅವರನ್ನು ಮನೆಯಿಂದ ಹೊರಗೆ ತಪ್ಪಿಸಿ ಕಂಚು ಹಾಕಿ ನಿನ್ನ ಹೆಂಡತಿಯನ್ನು ಕೊಲೆ ಮಾಡುವ ಪಾಪಿ ನೀನು, ಕೊಲೆಗಾರ ನೀನು. ನಿಜ ಮಗಳು? ಹೊಡಿಯಪ್ಪ ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವ ತನಕ ಹೊಡಿ. ನನಗೆ ಮುಂದೆ ಹೇಳ್ತೀಯಾ? ಕೊಲೆ ಕೊಡುತ್ತ ಸಾಕು ಮಾಡಪ್ಪ, ಸಾಕು ಮಾಡು. ನೀನು ನನಗೆ ಬಾಳು ಬಡದ್ರ ಈ ಊರ್ನ ನೋಡಿ, ಈ ಊರ್ ಮಂದಿ ಮುಂದೆ ಮಾನ ತೆಗಿಬೇಡಪ್ಪ, ಮಾನ ತೆಗಿಬೇಡ. ನನಗೆ ಮಾನ ತೆಗೆದ್ರೆ ಆನಂದ ಆಗ್ತದ್ರ ಹೊಡಿಪ. ನಿನ್ನ ಮನಸ್ಸಿಗೆ ಸಾಕಷ್ಟು ಇದ್ದಾಗುವ ತನಕ ಹೊಡಿ. ನಿನ್ನನ್ನು ಚಿಕ್ಕವನಿಂದ ಇಲ್ಲಿವರೆಗೆ ದೊಡ್ಡವರು ಮಾಡಿ ಉಣಬಡಿಸಿ ನಿನಗೆ ಅದಕ್ಕಂತ ಸಾಲ ಮಾಡಿ ನೌಕರಿ ಕೊಡಿಸಿದ್ರಲ್ಲ, ಆ ತಪ್ಪಿಗೆ ನನಗೆ ಹೊಡಿಯಪ್ಪ, ಚೆನ್ನಾಗಿ ಹೊಡಿ. ಬಾಯಿ ಮುಚ್ಚೋ ಪಾಪಿ. ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನಮ್ಮ ನೌಕರಿ ಕೊಡಿಸಿದವನು ಆ ದಣಿ, ಆ MLA ವೀರನ ಗೌಡ್ರು. ನಿನಗೆ ಓದಿಸಿ ವಿದ್ಯೆ ಕೊಡಿಸಿದವನು, ನೌಕರಿ ಕೊಡಿಸಿದವನು ಆ ವೀರನಗೌಡನೇ. ಆಯ್ತಪ್ಪ, ಆಯ್ತು. ಇನ್ನೇನಿದೆ? ಇವಳ ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭ ತಪ್ಪಿಸಿ ಈ ಕೆಲಸವನ್ನು ಮಾಡಿದ ನೀಚ ನೀನು. ನನ್ನ ಮದುವೆಗೆ ಕಣ್ಣೆರ್ಚಿದ ಪಾಪಿ ನೀನು. ಇವನನ್ನು ಕೊಂದ ಕೊಲೆಗಾರ ನೀನು. ಶಿವ ಶಿವ, ಕೇಳಲಾರೆ ಎಂತ ಕಠೋರವಾದ ಶಬ್ದಗಳನ್ನು